ಕೊತ್ಸವತ್ಸರದ ಮೊದಲ ದಿನದಲ್ಲೇ ಭಾರತದ ಮುಂದೆ ಒಂದು ದೊಡ್ಡ ಬೆದರಿಕೆ ಬಂದು ಬಿದ್ದಿದೆ. ಈ ಬೆದರಿಕೆ ಇಡೀ ಏಷ್ಯಾ ಪ್ರದೇಶದಲ್ಲಿ ಗಲಭೆಯನ್ನು ಸೃಷ್ಟಿಸಿದೆ. ಭಾರತಕ್ಕೆ ಅಂತಹ ನೆರೆಯ ದೇಶಗಳಿಂದ ಕಠಿಣ ಮಾತುಗಳನ್ನು ಕೇಳುವುದು ಇದೇ ಮೊದಲ ಬಾರಿಯಲ್ಲ. ಆದರೆ ಈ ಬಾರಿ ವಿಷಯ ಸ್ವಲ್ಪ ಭಿನ್ನವಾಗಿದೆ. ಏಕೆಂದರೆ ಇಲ್ಲಿ ಸೂಚನೆಗಳು ನೇರವಾಗಿ ಸೈನಿಕ ಘರ್ಷಣೆಯ ಕಡೆಗೆ ಹೋಗುತ್ತಿರುವಂತೆ ಕಾಣುತ್ತಿವೆ. 2026 ಸಂವತ್ಸರದ ಮೊದಲ ದಿನದಲ್ಲೇ ಅಂತಹ ಎಚ್ಚರಿಕೆ ಬಂದಿದೆ. ಇದು ಸ್ವತಃ ಬಹಳ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಅದಕ್ಕೆ ಈ ಇಡೀ ಘಟನೆಗಳನ್ನು ಶಾಂತವಾಗಿ ಮತ್ತು ವಿವರವಾಗಿ ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲಿ ನಾವು ಮಾತನಾಡುತ್ತಿರುವುದು ಭಾರತದ ನೆರೆಯ ದೇಶವಾದ ಚೈನಾ ಬಗ್ಗೆ. ಚೈನಾ ಮತ್ತೆ ತೈವಾನ್ ವಿಷಯದಲ್ಲಿ ಆಕ್ರಮಣಕಾರಿ ರೀತಿಯಲ್ಲಿ ವರ್ತಿಸುತ್ತಿದೆ. ಕಳೆದ ಕೆಲವು ದಿನಗಳಲ್ಲಿ ಚೈನಾದ ಕ್ರಿಯೆಗಳು ಒಮ್ಮೆಲೇ ವೇಗ ಹೆಚ್ಚಿಸಿವೆ. ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಚೈನಾದ ಸೈನ್ಯ ತೈವಾನ್ ಸುತ್ತಮುತ್ತ ದೊಡ್ಡ ಮಟ್ಟದಲ್ಲಿ ಸೈನಿಕ ಅಭ್ಯಾಸಗಳನ್ನು ನಡೆಸಿತು. ಈ ಅಭ್ಯಾಸಗಳಲ್ಲಿ ಸಮುದ್ರ ಪ್ರದೇಶಗಳನ್ನು ಸುತ್ತುಮುತ್ತುವುದು ಮತ್ತು ಯುದ್ಧದಂತಹ ಪರಿಸ್ಥಿತಿಗಳನ್ನು ಸಾಧಿಸುವುದು ನಡೆಯಿತು. ಈ ಪರಿಸ್ಥಿತಿಗಳು ಹೀಗೆ ಬದಲಾದವು. ಬಹಳ ದೇಶಗಳಿಗೆ ಈಗ ಘರ್ಷಣೆ ತಪ್ಪದು ಎಂದು ಅನ್ನಿಸಿತು. ಈ ಸೈನಿಕ ಅಭ್ಯಾಸಗಳ ಸಮಯದಲ್ಲಿ ಚೈನಾದಿಂದ ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು ಮತ್ತು ಕರಾವಳಿ ರಕ್ಷಣಾ ಪಡೆಯ ನೌಕೆಗಳು ದೊಡ್ಡ ಸಂಖ್ಯೆಯಲ್ಲಿ ಬಳಸಲ್ಪಟ್ಟವು. ಜೀವಂತ ಫೈರ್ ಡ್ರಿಲ್ಸ್ ಅಂದರೆ ನಿಜವಾದ ಗುಂಡು ಸಾಧನೆಗಳ ಮೂಲಕ ಚೈನಾ ಯಾವ ಪರಿಸ್ಥಿತಿಗೂ ಸಿದ್ಧವಿದೆ ಎಂಬ ಸಂದೇಶವನ್ನು ನೀಡಲು ಪ್ರಯತ್ನಿಸಿದರು. ತೈವಾನ್ ಕಡೆಯಿಂದ ಈ ಇಡೀ ಸಾಧನೆಯನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದರು. ಪ್ರಸ್ತುತ ಪರಿಸ್ಥಿತಿಗಳು ನಿಯಂತ್ರಣದಲ್ಲಿಯೇ ಇವೆ, ಆದರೆ ಉದ್ವಿಗ್ನತೆ ಇನ್ನೂ ಪೂರ್ತಿಯಾಗಿ ಕಡಿಮೆಯಾಗಿಲ್ಲ. ಇದೇ ಉದ್ವಿಗ್ನತೆಯ ಮಧ್ಯದಲ್ಲಿ ಕೊತ್ಸವತ್ಸರದ ಮೊದಲ ದಿನದಲ್ಲಿ ಚೈನಾದಿಂದ ಬಂದ ಒಂದು ಪ್ರಕಟಣೆ ಈ ಘಟನೆಗಳನ್ನು ಮತ್ತಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಏಕೆಂದರೆ ಆ ಪ್ರಕಟಣೆಯ ಮೂಲಕ ಮಾತು ಭಾರತದವರೆಗೂ ಬರುತ್ತದೆ. ಸ್ನೇಹಿತರೆ, ಒಂದು ಬಹಳ ದೊಡ್ಡ ಅಭಿವೃದ್ಧಿ ಹೊರಬರುತ್ತಿದೆ. ಈ ವಿಡಿಯೋದಲ್ಲಿ ನಾವು ಅದನ್ನು ಪೂರ್ತಿಯಾಗಿ ಅರ್ಥಮಾಡಿಕೊಳ್ಳೋಣ. ಆದರೆ ಮುಂದುವರಿಯುವ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಸಲು ವಿಷಯ ಏನೆಂದರೆ, ಚೈನಾ ಸಂವತ್ಸರ ಮುಗಿಯುವ ಕೆಲವು ದಿನಗಳ ಮುನ್ನ ತನ್ನ ಸೈನಿಕ ಕ್ರಿಯೆಗಳನ್ನು ವೇಗ ಹೆಚ್ಚಿಸಿದ್ದರಿಂದ ಇಡೀ ಪ್ರಪಂಚದ ಗಮನ ತನ್ನ ಕಡೆಗೆ ತಿರುಗಿಸಿಕೊಂಡಿತು. ಡಿಸೆಂಬರ್ ತಿಂಗಳ ಕೊನೆಯ ದಿನಗಳಲ್ಲಿ ಚೈನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಎಂಬ ಸೈನ್ಯ ತೈವಾನ್ ಸುತ್ತಮುತ್ತ ಒಂದು ದೊಡ್ಡ ಸೈನಿಕ ಅಭ್ಯಾಸವನ್ನು ನಡೆಸಿತು. ಈ ಅಭ್ಯಾಸಕ್ಕೆ ಜಸ್ಟಿಸ್ ಮಿಷನ್ 2025 ಎಂದು ಹೆಸರು ಹಾಕಿದರು. ಇದು ಸಾಮಾನ್ಯ ಸಾಧನೆ ಅಲ್ಲ. ಭೂಮಿಯ ಮೇಲೆ, ಗಾಳಿಯಲ್ಲಿ ಮತ್ತು ಸಮುದ್ರದಲ್ಲಿ 3 ಕಡೆಗಳಿಂದ ಒಮ್ಮೆಗೆ ತಮ್ಮ ಬಲವನ್ನು ತೋರಿಸಿದರು. ಚೈನಾ ಸ್ಪಷ್ಟವಾಗಿ ಸಂಕೇತ ನೀಡಿದೆ, ತೈವಾನ್ ವಿಷಯದಲ್ಲಿ ಯಾವ ಮಟ್ಟಕ್ಕೂ ಹೋಗಲು ನಾವು ಸಿದ್ಧರಿದ್ದೇವೆ ಎಂದು. ಈ ಸೈನಿಕ ಅಭ್ಯಾಸದಲ್ಲಿ ಚೈನಾ ತೈವಾನ್ನ ಮುಖ್ಯ ಸಮುದ್ರ ಮಾರ್ಗಗಳು ಮತ್ತು ಬಂದರುಗಳನ್ನು ಮುಚ್ಚುವಂತಹ ಸಾಧನೆ ಮಾಡಿತು. ದೊಡ್ಡ ಸಂಖ್ಯೆಯಲ್ಲಿ ಯುದ್ಧ ವಿಮಾನಗಳನ್ನು ತೈವಾನ್ ರಕ್ಷಣಾ ಪ್ರದೇಶದ ಹತ್ತಿರಕ್ಕೆ ಹಾರಿಸಿದರು. ಯುದ್ಧ ನೌಕೆಗಳು ಮತ್ತು ಕರಾವಳಿ ರಕ್ಷಣಾ ಪಡೆಯ ನೌಕೆಗಳನ್ನು ಸೇರಿಸಿ ಬಳಸಿದರು. ಜೀವಂತ ಗುಂಡು ಸಾಧನೆಗಳ ಮೂಲಕ ರಾಕೆಟ್ಗಳನ್ನು ಸಿಡಿಸಿದರು. ಇದು ಕೇವಲ ಸಾಧನೆ ಮಾತ್ರವಲ್ಲ, ಪೂರ್ತಿ ಸಿದ್ಧತೆ ಎಂದು ತೋರಿಸಲು. ನಿಪುಣರ ಅಭಿಪ್ರಾಯದ ಪ್ರಕಾರ ಇದು ಇಲ್ಲಿಯವರೆಗೂ ತೈವಾನ್ ಮೇಲೆ ಕೇಂದ್ರೀಕರಿಸಿದ ಅತಿ ದೊಡ್ಡ ಅಭ್ಯಾಸ ಎಂದು ಹೇಳಬಹುದು. ಈ ಇಡೀ ಘಟನೆಗಳಿಂದ ತೈವಾನ್ನಲ್ಲೂ ಆತಂಕ ಹೆಚ್ಚಾಗಿದೆ. ತೈವಾನ್ ಚೈನಾದ ಈ ಕ್ರಿಯೆಯನ್ನು ಬಹಿರಂಗವಾಗಿ ವಿರೋಧಿಸಿತು ಮತ್ತು ಇದು ಪ್ರಾದೇಶಿಕ ಶಾಂತಿಗೆ ಬೆದರಿಕೆ ಎಂದು ಹೇಳಿತು. ಕೆಲವು ಗಂಟೆಗಳ ಕಾಲ ಪರಿಸ್ಥಿತಿಗಳು ಹಾಗೆಯೇ ಇದ್ದು, ಪ್ರಪಂಚಕ್ಕೆ ಸೈನಿಕ ಘರ್ಷಣೆ ಯಾವಾಗ ಬೇಕಾದರೂ ಶುರುವಾಗಬಹುದು ಎಂದು ಅನ್ನಿಸಿತು. ಆದರೆ ನಂತರ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತು. ಆದರೆ ಉದ್ವಿಗ್ನತೆ ಪೂರ್ತಿಯಾಗಿ ಕಡಿಮೆಯಾಗಿಲ್ಲ. ಇದೇ ಉದ್ವಿಗ್ನತೆಯ ಮಧ್ಯದಲ್ಲಿ ಚೈನಾದ ಮುಂದಿನ ಕ್ರಿಯೆ ಮತ್ತಷ್ಟು ಮುಖ್ಯವಾಯಿತು. ಕೊತ್ಸವತ್ಸರದ ಮೊದಲ ದಿನದಲ್ಲಿ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ತೈವಾನ್ ಬಗ್ಗೆ ಬಹಳ ಕಠಿಣ ಪ್ರಕಟಣೆ ಮಾಡಿದರು. ತೈವಾನ್ ಚೈನಾದಲ್ಲಿ ವಿಲೀನವಾಗುವುದು ತಪ್ಪದು ಎಂದು ಸ್ಪಷ್ಟವಾಗಿ ಹೇಳಿದರು. ಶಿ ಜಿನ್ಪಿಂಗ್ ಇನ್ನೂ ಹೇಳಿದರು, ಇದು ಕಾಲದ ಅಗತ್ಯ ಮತ್ತು ಇದನ್ನು ಯಾರೂ ತಡೆಯಲಾರರು ಎಂದು. ಈ ಪ್ರಕಟಣೆ ಕೇವಲ ತೈವಾನ್ಗೆ ಮಾತ್ರವಲ್ಲ, ತೈವಾನ್ನು ಬೆಂಬಲಿಸುತ್ತಿರುವ ಎಲ್ಲ ದೇಶಗಳಿಗೂ ಕೂಡ. ಈ ಪ್ರಕಟಣೆ ಈಗಾಗಲೇ ಸೂಕ್ಷ್ಮ ಪರಿಸ್ಥಿತಿಗಳಲ್ಲಿ ಬಂದಿದೆ.
ಈ ಪ್ರಕಟಣೆಯ ಹಿಂದೆ ಒಂದು ದೊಡ್ಡ ಕಾರಣವೂ ಇದೆ. ಇತ್ತೀಚೆಗೆ ಅಮೆರಿಕ ತೈವಾನ್ಗೆ ಸುಮಾರು $11 ಬಿಲಿಯನ್ ಮೌಲ್ಯದ ಆಯುಧಗಳನ್ನು ಸರಬರಾಜು ಮಾಡಲು ಅನುಮತಿ ನೀಡಿದೆ. ಅದರಲ್ಲಿ ಅಧುನಾತನ ಮಿಸೈಲ್ ವ್ಯವಸ್ಥೆಗಳು ಮತ್ತು ಯುದ್ಧ ವಿಮಾನಗಳ ತಂತ್ರಜ್ಞಾನ ಇದೆ. ಚೈನಾಕ್ಕೆ ಈ ವಿಷಯ ಬಹಳ ತೊಂದರೆ ನೀಡುತ್ತಿದೆ. ಬೀಜಿಂಗ್ನ ಭಾವನೆ ಏನೆಂದರೆ, ಹೊರಗಿನ ಶಕ್ತಿಗಳು ತೈವಾನ್ನು ರೆಚ್ಚಗೊಳಿಸುತ್ತಿವೆ. ಅದಕ್ಕೆ ಚೈನಾ ಅಮೆರಿಕಕ್ಕೆ ನೇರವಾಗಿ ಎಚ್ಚರಿಕೆ ನೀಡಿದೆ. ಇದೇ ಎಚ್ಚರಿಕೆಯ ಮಧ್ಯದಲ್ಲಿ ಚೈನಾ ಇನ್ನೂ ಹೇಳಿದೆ, ಯಾವ ದೇಶವಾದರೂ ತಮ್ಮ ವಾಯುಸೇನೆಯನ್ನು ತೈವಾನ್ ಆಕಾಶ ಪ್ರದೇಶಕ್ಕೆ ಕಳುಹಿಸಲು ಪ್ರಯತ್ನಿಸಬಾರದು ಎಂದು. ಹಾಗೆ ಮಾಡಿದರೆ ನೇರವಾಗಿ ಸೈನಿಕ ಪ್ರತಿಕ್ರಿಯೆ ನೀಡುತ್ತೇವೆ ಎಂದು. ಇಲ್ಲಿ ಚೈನಾ ಯಾವ ದೇಶದ ಹೆಸರನ್ನೂ ಹೇಳಿಲ್ಲ, ಆದರೆ ಸಂಕೇತ ಬಹಳ ಸ್ಪಷ್ಟವಾಗಿದೆ. ಏಕೆಂದರೆ ಕಳೆದ ಕೆಲವು ತಿಂಗಳಲ್ಲಿ ತೈವಾನ್ ಭಾರತ ಮತ್ತು ಅಮೆರಿಕ ಎರಡರೊಂದಿಗೂ ಸೈನಿಕ ಸಹಕಾರವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಇಲ್ಲಿಂದಲೇ ಭಾರತದ ಕೋನ ಈ ಇಡೀ ಅಭಿವೃದ್ಧಿಯಲ್ಲಿ ಮತ್ತಷ್ಟು ಆಳವಾಗಿ ಬರುತ್ತದೆ. ಈಗ ಪ್ರಶ್ನೆ ಹುಟ್ಟುತ್ತದೆ, ಚೈನಾ ಭಾರತದೊಂದಿಗೆ ಏಕೆ ಇಷ್ಟು ಅಸೌಕರ್ಯವಾಗಿದೆ ಎಂದು. ಅಸಲು ಚೈನಾಕ್ಕೆ ಚೆನ್ನಾಗಿ ಗೊತ್ತು, ಭಾರತ ಮಾತ್ರವೇ ಅಂತಹ ದೇಶ. ಭೂಮಿಯ ಮೇಲೆ ಚೈನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯನ್ನು ಎದುರಿಸಿದ್ದು. ಗಲ್ವಾನ್ ಕಣಿವೆಯಿಂದ ಅರುಣಾಚಲ ಪ್ರದೇಶದವರೆಗೂ ಭಾರತ ಚೈನಾದ ಪ್ರತಿಕ್ರಿಯೆಯನ್ನು ಹತ್ತಿರದಿಂದ ನೋಡಿದೆ. ಚೈನಾಕ್ಕೆ ಗೊತ್ತು, ಭಾರತೀಯ ಸೈನ್ಯದ ಯುದ್ಧ ತಂತ್ರ ಕಾಗದಗಳ ಮೇಲೆ ಮಾತ್ರವಲ್ಲ, ನಿಜವಾದ ಭೂಮಿಯ ಅನುಭವದ ಮೇಲೆ ಆಧಾರಿತವಾಗಿದೆ. ಅದಕ್ಕೆ ತೈವಾನ್ ಭಾರತದೊಂದಿಗೆ ಸೈನಿಕ ಸಮನ್ವಯವನ್ನು ಹೆಚ್ಚಿಸಿಕೊಂಡರೆ ಚೈನಾಕ್ಕೆ ಹೆಚ್ಚು ಆತಂಕ ಭಾರತದಿಂದಲೇ ಬರುತ್ತದೆ. ತೈವಾನ್ನ ದೃಷ್ಟಿಯಲ್ಲಿ ಭಾರತ ಕೇವಲ ಮಿತ್ರ ದೇಶ ಮಾತ್ರವಲ್ಲ, ಒಂದು ಯುದ್ಧ ತಂತ್ರದ ಮಾರ್ಗದರ್ಶಕ ಕೂಡ. ತೈವಾನ್ ಭಾವಿಸುತ್ತದೆ, ಚೈನಾದ ಸೈನಿಕ ಆಲೋಚನೆಗಳು, ಅದರ ಚಲನೆಗಳು ಮತ್ತು ಒತ್ತಡ ತರುವ ವಿಧಾನಗಳ ಬಗ್ಗೆ ಭಾರತಕ್ಕೆ ಆಳವಾದ ಅರಿವಿದೆ. ಅದಕ್ಕೆ ತೈವಾನ್ ಬಯಸುತ್ತದೆ, ಭಾರತೀಯ ವಾಯುಸೇನೆ ಮತ್ತು ನೌಕಾದಳ ತಮ್ಮ ಪೈಲಟ್ಗಳು ಮತ್ತು ಅಧಿಕಾರಿಗಳಿಗೆ ತರಬೇತಿ ನೀಡಲಿ ಎಂದು. ಚೈನಾಕ್ಕೆ ಈ ವಿಷಯ ಬಹಳ ತೊಂದರೆ ನೀಡುತ್ತಿದೆ, ಏಕೆಂದರೆ ಇದರಿಂದ ತನ್ನ ವರ್ಷಗಳ ಹಳೆಯ ಸೈನಿಕ ರಹಸ್ಯಗಳು ದುರ್ಬಲವಾಗಬಹುದು. ಈ ಭಯದಿಂದಲೇ ಚೈನಾ ಈಗ ನೇರವಾಗಿ ಹೆಸರು ಹೇಳದೆ ಎಚ್ಚರಿಕೆಗಳನ್ನು ನೀಡುತ್ತಿದೆ. ಯಾವ ದೇಶವಾದರೂ ತೈವಾನ್ ಆಕಾಶ ಪ್ರದೇಶದಲ್ಲಿ ತಮ್ಮ ವಾಯುಸೇನೆಯನ್ನು ಕಳುಹಿಸಬಾರದು ಎಂದು. ಈ ಪ್ರಕಟಣೆ ಕೇವಲ ಅಮೆರಿಕಕ್ಕೆ ಮಾತ್ರವಲ್ಲ, ಭಾರತದಂತಹ ದೇಶಗಳಿಗೂ ಒಂದು ಪರೋಕ್ಷ ಬೆದರಿಕೆ. ಚೈನಾ ತೋರಿಸಲು ಬಯಸುತ್ತದೆ, ತೈವಾನ್ ವಿಷಯದಲ್ಲಿ ಮೂರನೇ ಪಕ್ಷವನ್ನು ಯಾವ ಮಟ್ಟಕ್ಕೂ ಸಹಿಸುವುದಿಲ್ಲ ಎಂದು, ಮತ್ತು ಯಾರಾದರೂ ಮಧ್ಯದಲ್ಲಿ ಬಂದರೆ ಸೈನಿಕ ಮಟ್ಟದಲ್ಲಿ ಉತ್ತರ ನೀಡುತ್ತೇವೆ ಎಂದು. ಆದರೆ ಇಲ್ಲಿ ಚೈನಾ ಒಂದು ದೊಡ್ಡ ವಿಷಯವನ್ನು ಮರೆತಿದೆ. ಭಾರತ ಯಾರ ಒತ್ತಡಕ್ಕೂ ಲೊಂಗದು ಮತ್ತು ಬೆದರಿಕೆಗಳಿಗೆ ತನ್ನ ನೀತಿಯನ್ನು ಬದಲಿಸದು. ಭಾರತ ತನ್ನ ವಿದೇಶಿ ನೀತಿಯನ್ನು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದಲ್ಲಿ ನಿರ್ಧರಿಸುತ್ತದೆ. ನಾಳೆ ತೈವಾನ್ ಮತ್ತು ಚೈನಾ ನಡುವೆ ಯುದ್ಧದಂತಹ ಪರಿಸ್ಥಿತಿ ಬಂದರೆ ಭಾರತ ಎಲ್ಲ ಕೋನಗಳನ್ನು ಪರಿಶೀಲಿಸಿ ನಿರ್ಣಯ ತೆಗೆದುಕೊಳ್ಳುತ್ತದೆ. ಭಾರತ ಯಾವಾಗಲೂ ಪ್ರಾದೇಶಿಕ ಸ್ಥಿರತೆ, ಸಮುದ್ರ ಭದ್ರತೆ ಮತ್ತು ತನ್ನ ನಾಗರಿಕರ ಹಿತಾಸಕ್ತಿಗಳ ಮೇಲೆ ಗಮನ ಹರಿಸುತ್ತದೆ. ಈಗ ಅತಿ ದೊಡ್ಡ ಪ್ರಶ್ನೆ ಇದೆ, ತೈವಾನ್ ಭಾರತದಿಂದ ಬಹಿರಂಗವಾಗಿ ಸಹಾಯ ಕೇಳಿದರೆ ಭಾರತ ಏನು ಮಾಡುತ್ತದೆ? ಸೈನಿಕ ಸಹಾಯ ನೀಡುತ್ತದೆಯೇ ಅಥವಾ ರಾಜಕೀಯ ಬೆಂಬಲಕ್ಕೆ ಮಿತಿಯಾಗುತ್ತದೆಯೇ? ಇದಕ್ಕೆ ನಾನು ಹೇಳುವುದು ಒಂದೇ, ಈ ನಿರ್ಣಯ ಭಾವೋದ್ವೇಗಗಳೊಂದಿಗಲ್ಲ, ಯುದ್ಧ ತಂತ್ರದೊಂದಿಗೆ ತೆಗೆದುಕೊಳ್ಳುತ್ತಾರೆ. ಏಕೆಂದರೆ ತೈವಾನ್ ವಿಷಯ ಕೇವಲ ಒಂದು ದ್ವೀಪ ಮಾತ್ರವಲ್ಲ, ಇಡೀ ಏಷ್ಯಾ ಶಕ್ತಿ ಸಮತೋಲನದ ಪ್ರಶ್ನೆ. ಭಾರತ ಆ ಸಮತೋಲನದಲ್ಲಿ ಒಂದು ಮುಖ್ಯ ಭಾಗ. ಈ ದಿನದವರೆಗೂ ಇಷ್ಟೇ ಸ್ಪಷ್ಟ. 2026 ಸಂವತ್ಸರದ ಆರಂಭವೇ ಸಂಕೇತ ನೀಡಿದೆ. ಚೈನಾ ತೈವಾನ್ ಕಡೆಗೆ ಕೇವಲ ಮಾತುಗಳು ಮಾತ್ರವಲ್ಲ, ಒತ್ತಡದ ರಾಜಕೀಯ ಮಾಡುತ್ತಿದೆ. ಈ ಒತ್ತಡದಲ್ಲಿ ಭಾರತದ ಹೆಸರು ಬರುವುದನ್ನು ನೋಡಿದರೆ ಭಾರತದ ಪ್ರಪಂಚ ಮಟ್ಟದ ಪಾತ್ರ ಎಷ್ಟು ಬೆಳೆದಿದೆ ಎಂದು ಅರ್ಥವಾಗುತ್ತದೆ. ನಿಮ್ಗೆ ಈ ವಿಷಯ ಬಹುಶಃ ಗೊತ್ತಿರದಿರಬಹುದು, ಆದರೆ ನಾನು ಹೇಳುವುದು ಇದು. ಕಳೆದ ಸಂವತ್ಸರ 2025ರಲ್ಲಿ ತೈವಾನ್ ಮೀಡಿಯಾ ಆಧಾರದಲ್ಲಿ ಒಂದು ಸುದ್ದಿ ಬಂದಿತು. ಭಾರತ ಮತ್ತು ತೈವಾನ್ ನಡುವೆ ಒಂದು ದೊಡ್ಡ ಡ್ರೋನ್ ಒಪ್ಪಂದ ನಡೆದಿದೆ ಎಂದು. ಆ ವರದಿಗಳ ಪ್ರಕಾರ ತೈವಾನ್ ಕಂಪನಿ ಎವಿಕ್ ಸ್ಟಟೆಕ್ ಮತ್ತು ಭಾರತದ ಯುಎಸ್ ನಡುವೆ ಡ್ರೋನ್ ತಂತ್ರಜ್ಞಾನದ ಮೇಲೆ ಒಂದು ಖಾಸಗಿ ಒಪ್ಪಂದ ನಡೆದಿದೆ.
ಇದು ಎರಡು ದೇಶಗಳ ನಡುವಿನ ರಕ್ಷಣಾ ತಂತ್ರಜ್ಞಾನ ಮತ್ತು ಸರಬರಾಜು ಸರಪಳಿಯಲ್ಲಿ ಹೆಚ್ಚುತ್ತಿರುವ ಅನಧಿಕೃತ ಭಾಗಸ್ವಾಮ್ಯದ ಸಂಕೇತ ಎಂದು ಭಾವಿಸುತ್ತಾರೆ. ಇನ್ನೊಂದು ಅದ್ಭುತ ವಿಷಯ ಏನೆಂದರೆ, ತೈವಾನ್ ಅಧ್ಯಕ್ಷ ಇತ್ತೀಚೆಗೆ ಪ್ರಕಟಿಸಿದರು, ಆಯುಧಗಳ ಖರೀದಿಗೆ ಹೆಚ್ಚುವರಿಯಾಗಿ $40 ಬಿಲಿಯನ್ ನಿಧಿಯನ್ನು ಬಿಡುಗಡೆ ಮಾಡುತ್ತೇವೆ ಎಂದು. ಇದು ಚೈನಾಕ್ಕೆ ಎಷ್ಟು ಆತಂಕ ನೀಡುತ್ತದೆಯೋ ಭಾರತಕ್ಕೆ ಅಷ್ಟೇ ಒಳ್ಳೆಯ ಸುದ್ದಿ. ಏಕೆಂದರೆ ತೈವಾನ್ ಯುದ್ಧ ತಂತ್ರ ನಿಪುಣರು 2025 ಸಂವತ್ಸರದಲ್ಲಿ ಭಾರತದ ಆಕಾಶ್ ಮಿಸೈಲ್, ಪಿನಾಕ ರಾಕೆಟ್ ಲಾಂಚರ್ ಮತ್ತು ಬ್ರಹ್ಮೋಸ್ ದಂತಹ ರಕ್ಷಣಾ ಆಯುಧಗಳು ತೈವಾನ್ಗೆ ಬಹಳ ಮುಖ್ಯವೆಂದು ಹೇಳಿದರು. ಅಧಿಕೃತ ಖರೀದಿ ಪ್ರಕಟಣೆ ಇನ್ನೂ ಬಂದಿಲ್ಲ. ಆದರೆ ತೈವಾನ್ ಭಾರತದ ಆಯುಧಗಳ ಕಡೆಗೆ ತೋರುತ್ತಿರುವ ಆಸಕ್ತಿಯನ್ನು ನೋಡಿದರೆ, ತೈವಾನ್ ಬಿಡುಗಡೆ ಮಾಡಿದ ಈ ದೊಡ್ಡ ನಿಧಿಯಿಂದ ಭಾರತಕ್ಕೂ ದೊಡ್ಡ ಆರ್ಡರ್ ಬರಬಹುದು. ಈಗ ನೀವು ಹೇಳಿ, ಬರುವ ಕಾಲದಲ್ಲಿ ತೈವಾನ್ ಮೇಲಿನ ಸಂಕಟ ಮತ್ತಷ್ಟು ಹೆಚ್ಚಿದರೆ ಭಾರತ ಎಷ್ಟು ಮುಂದುವರಿಯಬೇಕು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಡ್ಡಾಯವಾಗಿ ಬರೆಯಿರಿ. ವಿಡಿಯೋ ನಿಮಗೆ ಇಷ್ಟವಾಯಿತೆಂದರೆ ಲೈಕ್ ಮಾಡಿ, ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಅಂತಹ ದೊಡ್ಡ ಮತ್ತು ನಿಖರವಾದ ಸುದ್ದಿಗಳು ನಿಮಗೆ ಮೊದಲು ತಲುಪಬೇಕೆಂದರೆ. ಆದರೆ ಈ ಅತಿ ಮುಖ್ಯವಾದದ್ದು, ವಿಡಿಯೋವನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ. ಜೈ ಶ್ರೀರಾಮ್.